ಮೊದಲನೇ ದಿನ ಪ್ಯೂರ್ ಆರ್ಗ್ಯಾನಿಕ್ ಆಗಿ ಎಲ್ಲ ಆಡಿಯನ್ಸ್ ಬಂದು ಚಿತ್ರಮಂದಿರದಲ್ಲಿ ಪಾದಾರ್ಪಣೆ ಮಾಡಿ ಒಂದು ಕನ್ನಡ ಸಿನಿಮಾಗೆ ಬೆಂಬಲ ಕೊಟ್ಟಿರೋದಕ್ಕೆ ಅವರಿಗೆ ನಾನು ಕೈ ಮುಗಿದು ಧನ್ಯವಾದಗಳನ್ನು ಹೇಳ್ತೀನಿ, ಚಿರಋಣಿ ಆಗಿರೋಕೆ ಇಷ್ಟಪಡ್ತೀನಿ. ಅಂಡ್ ಈ ಸಿನಿಮಾ ನನ್ನ ಗೆಲುವು ಅಂತಲ್ಲ, ಯುದ್ಧಕಾಂಡ ಸಿನಿಮಾದ ಗೆಲುವು ಅಲ್ಲ, ನಾನು ಎಲ್ಲ ಕಡೆ ಅದನ್ನೇ ಹೇಳ್ತಿದ್ದೀನಿ. ಇದು ಕನ್ನಡ ಚಿತ್ರರಂಗದ ಗೆಲುವು, ಕನ್ನಡ ಸಿನಿಮಾದ ಗೆಲುವು. ನಾನು ಒಬ್ಬ ನಿರ್ಮಾಪಕನಾಗಿ ಕನ್ನಡ ಸಿನಿಮಾಗೆ ನನ್ನ ಕಡೆಯಿಂದ ಏನು ಕಾಂಟ್ರಿಬ್ಯೂಟ್ ಮಾಡಬಲ್ಲೆ ಅನ್ನೋ ಒಂದು ಧ್ಯೇಯದಿಂದ ಮತ್ತು ಸಮಾಜದಲ್ಲಿ ನನ್ನ ಕಡೆಯಿಂದ ನಾನು ಸಿನಿಮಾ ಮಾಡೋ ಮುಖಾಂತರ ಏನಾದ್ರೂ ಒಂದು ಸುಧಾರಣೆ ಆಗೋ ರೀತಿಯಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ತರಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಸಿನಿಮಾ ಮಾಡಿರೋದು. ಇದು ಕನ್ನಡದ ಗೆಲುವು, ಕನ್ನಡ ಚಿತ್ರರಂಗದ ಗೆಲುವು. ಇದು ತುಂಬಾ ದೊಡ್ಡ ಮಟ್ಟಕ್ಕೆ ಸದ್ದ ಆಗ್ಬೇಕು, ಇನ್ನು ದೇಶಾದ್ಯಂತ ಹೋಗ್ಬೇಕು. ರವಿ ಸರ್ ಅವತ್ತೇ ಸ್ಟೇಜ್ ಮೇಲೆ ಹೇಳಿದ್ರು, ಜವಾಬ್ದಾರಿ ಅಂತ ಇದ್ರೆ, ಕರ್ತವ್ಯ ಅಂತ ಇದ್ರೆ ಟಿಕೆಟ್ ತಗೊಂಡು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಅಂತ. ಅದೇ ಮಾತಿನ ಪ್ರಕಾರ ಅವರು ಕೂಡ ಟಿಕೆಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಮುಂದೆ ಕೂಡ ಈ ಮೌತ್ ಪಬ್ಲಿಸಿಟಿ ಮುಖಾಂತರ ಸಾಕಷ್ಟು ಜನ ಹರಿದು ಬರ್ತಾರೆ, ಥಿಯೇಟ್ರಿಗೆ ನುಗ್ಗಿ ಬರ್ತಾರೆ ಅನ್ನೋದು ಬಲವಾದ ನಂಬಿಕೆ ಇದೆ ನನಗೆ. ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಎಲ್ಲರೂ ಚಪ್ಪಾಳೆ ಶಿಲೆ ಕೇಳಿ ನಾನು ಸಿನಿಮಾ ಮಾಡುವಾಗ ಭಾವುಕನಾಗಿದೆ, ಅದಕ್ಕಿಂತ ಜಾಸ್ತಿ ಈ ಕ್ರೌಡ್ ನೋಡಿ ಭಾವುಕನಾಗಿದ್ದೀನಿ. ಇದು ಮತ್ತೊಮ್ಮೆ